ಬಿಪಿಎಲ್ ಕಾರ್ಡ್ಗೆ ಯಾರು ಅರ್ಜಿ ಹಾಕಿದ್ದಾರೆ ಅವರಿಗೆ ಇದು ಗುಡ್ ನ್ಯೂಸ್. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆದಂತ ಮಾಹಿತಿ ಸಿಗುತ್ತೆ. ಬಟ್ ಯಾರು ಬಿಪಿಎಲ್ ಕಾರ್ಡ್ ಕೂಡ ಹೊಂದಿ ನೀವು ಅಕ್ಕಿಯನ್ನ ತಗೋತಿಲ್ಲ, ರೇಷನ್ ತಗೋತಿಲ್ಲ, ಸೊ ಅವರಿಗೆ ಇದು ಬ್ಯಾಡ್ ನ್ಯೂಸ್. ಯಾಕಂದ್ರೆ ಆಹಾರ ಇಲಾಖೆ ಈ ಬಗ್ಗೆ ಒಂದು ಡೀಟೇಲ್ ಆದಂತ ಸರ್ವೆನೂ ಕೂಡ ಮಾಡ್ತಾ ಇದೆ. ಲಿಸ್ಟ್ ಕೂಡ ಈಗ ಆಲ್ರೆಡಿ ಮಾಡಿದೆ. ಅಂತ್ಯೋದಯ ಕಾರ್ಡ್ ಅಲ್ಲಿರೋರು ಲಿಸ್ಟ್ ಅನ್ನು ಕೂಡ ಮಾಡಿದೆ. ಬಿಪಿಎಲ್ ಕಾರ್ಡ್ ಅಲ್ಲಿರುವಂತ ಹೆಸರಿನ ಲಿಸ್ಟ್ ಅನ್ನು ಕೂಡ ಮಾಡಿದೆ. ಸೊ ಹಾಗಾದ್ರೆ ಇವರಿಗೆ ಏನ್ ಮಾಡ್ತಾರೆ ಆಹಾರ ಇಲಾಖೆ ಅಂತಾನು ಕೂಡ ಪ್ರಶ್ನೆ ಕೇಳಿ ಬರ್ತಾ ಇದೆ. ಸೊ ಈ ಪ್ರಶ್ನೆಗೆ ಉತ್ತರ ಏನಂದ್ರೆ, ಯಾರು ಕಳೆದ 3 ತಿಂಗಳಿಂದ ನಿಮಗೆ ಅಕ್ಕಿಯನ್ನ ಪಡೆದೇ ಇಲ್ವೋ ಅವ್ರಿಗೆ ಡಿಬಿಟಿ ಕೊಡೋದನ್ನ ಕ್ಯಾನ್ಸಲ್ ಮಾಡಿ ಈಗಾಗಲೇ 3 ತಿಂಗಳಾಯ್ತು. ಸೊ ಈಗ 2ನೇ ಹಂತದ ಸ್ಟೆಪ್ಗೆ ಮುಂದಾಗ್ತಿರೋದೇನಂದ್ರೆ, ಆಹಾರ ಇಲಾಖೆ ಈ ಕಳೆದ 3 ತಿಂಗಳಿಂದ ಯಾರು ಅಕ್ಕಿ ತಗೊಂಡಿಲ್ಲ ಇದನ್ನ ಕಂಟಿನ್ಯೂ ಮಾಡಿ 6 ತಿಂಗಳವರೆಗೂ ಕೂಡ ಯಾರು ಅಕ್ಕಿಯನ್ನ ತೆಗೆದುಕೊಂಡಿಲ್ಲ ಆ ಕಾರ್ಡ್ಗಳನ್ನೇ ಸಸ್ಪೆಂಡ್ ಮಾಡೋಣ ಅಂತ ಹೇಳಿ ಈಗ ಆಹಾರ ಇಲಾಖೆ ನಿರ್ಧಾರವನ್ನ ಕೈಗೊಳ್ತಾ ಇದೆ. ಇದು ಬರೀ ಸಸ್ಪೆಂಡ್ ಮಾತ್ರ. ನಿಮಗೆ ಇನ್ನೂ ಅವಕಾಶ ಇರುತ್ತೆ. ಒಂದ್ ವೇಳೆ ಎಲ್ಲೋ ನೀವು ಅನಾರೋಗ್ಯದಿಂದನೋ ನೀವು ಕಳೆದ 6 ತಿಂಗಳಿಂದ ನೀವು ಅಕ್ಕಿನೇ ತಗೊಂಡಿಲ್ಲ ಅಂದ್ರೆ ನೆಕ್ಸ್ಟ್ ಮಂತ್ ಹೋಗಿ ನೀವು ಅಕ್ಕಿಯನ್ನ ತೆಗೆದುಕೊಳ್ಬಹುದು. ಬಟ್ ಮಾಹಿತಿಯನ್ನ ಕೊಡಬೇಕು, ಯಾವ ರೀಸನ್ಗೆ ಅಂತೇಳಿ ಒಂದು ಲೆಟರ್ನ ಕೊಟ್ರೆ ಆಹಾರ ಇಲಾಖೆಗೆ ನಿಮಗೆ ಸಿಗುತ್ತೆ. ಸೊ ಇದಕ್ಕೆ ಸಂಬಂಧಿಸಿದಂತ ಮತ್ತು ಬಿಪಿಎಲ್ ಕಾರ್ಡ್ನವರಿಗೆ ಯಾಕೆ ಇದು ಗುಡ್ ನ್ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ನಿಮಗೆ ಡೀಟೇಲ್ ಆದ ಮಾಹಿತಿನ ನೀಡ್ತೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮಗೆ ಬೇಕಾದಂತ ಮಾಹಿತಿ ಸಿಗುತ್ತೆ ಅಂತ ಹೇಳಿ ಭಾವಿಸಿದ್ದೇನೆ. ಮೊದಲನೇದಾಗಿ ರಾಜ್ಯ ಸರ್ಕಾರದ ಬಹಳ ಪ್ರಮುಖ ಮಹತ್ವಾಕಾಂಕ್ಷಿ ಯೋಜನೆ ಅಂದ್ರೆ ಅನ್ನಭಾಗ್ಯ. ನಿಮಗೆ ಸಿದ್ದರಾಮಯ್ಯ ಅವ್ರನ್ನ ಅನ್ನರಾಮಯ್ಯ ಅಂತಾನೂ ಕೂಡ ಕರೀತಾರೆ. ಯಾಕಂದ್ರೆ ಬಡವರ ಹೊಟ್ಟೆ ತುಂಬಿಸೋದು, ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಅಕ್ಕಿಯನ್ನು ಕೊಡಬೇಕು ಅನ್ನೋದು ಕಾಂಗ್ರೆಸ್ ಸರ್ಕಾರ, ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಬಹಳ ಮಹತ್ವಾಕಾಂಕ್ಷಿ ಯೋಜನೆ ಇದು. ಈ ಯೋಜನೆಗೆ ಈಗಾಗಲೇ 10 ಕೆಜಿ ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿದ್ರು. 5 ಕೆಜಿ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಪ್ರತಿ ತಿಂಗಳು. ಇನ್ನು 5 ಕೆಜಿಯ ಬದಲಾಗಿ ಅಕ್ಕಿ ಸಿಗದೇ ಇರೋ ಕಾರಣಕ್ಕಾಗಿ ಡಿಬಿಟಿ ಮೂಲಕ ಹಣ ವರ್ಗಾವಣೆ ಮಾಡ್ತಾ ಇದ್ದಾರೆ. ಅದು ಸ್ವಲ್ಪ ತಡ ಆಗ್ತಾ ಇದೆ. ಆದ್ರೆ ಪ್ರತಿಯೊಬ್ಬರಿಗೂ ಕೂಡ 10 ಕೆಜಿ ಅಕ್ಕಿ ಕೊಡಬೇಕು ಅನ್ನೋದು ಕಾಂಗ್ರೆಸ್ ಸರ್ಕಾರದ ಬಹಳ ಪ್ರಮುಖವಾದಂತ ಇಂಟೆನ್ಷನ್. ಸೊ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಬಿಪಿಎಲ್ ಕಾರ್ಡ್ಗೆ ಫುಲ್ ಡಿಮ್ಯಾಂಡ್ ಬಂದ್ಬಿಟ್ಟಿದೆ. ಸೊ ಬಿಪಿಎಲ್ ಕಾರ್ಡ್ ಅನ್ನ ಅಪ್ಲೈ ಮಾಡುವವರ ಸಂಖ್ಯೆನೂ ಕೂಡ ಇಲ್ಲಿವರೆಗೆ 2,96,000, ಆಲ್ಮೋಸ್ಟ್ ನಿಯರ್ 3 ಲಕ್ಷದವರೆಗೂ ಕೂಡ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅವ್ರು ಈಗಲೂ ಕೂಡ ಪೆಂಡಿಂಗ್ ಅಲ್ಲಿ ಇರೋದು. ಅಂದ್ರೆ ನಿಮಗೆ ಚುನಾವಣೆ ಮುಂಚಿತವಾಗಿ ಹೇಳ್ತಾರಂತ ಡಾಟಾ ಇದು. ಚುನಾವಣೆ ನಂತರ ಮತ್ತು ಅರ್ಜಿ ಹಾಕಿರೋ ಸಂಖ್ಯೆ ಜಾಸ್ತಿ ಇದೆ, ಅದು 40,000ಕ್ಕೂ ಹೆಚ್ಚಿದೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೊ 3 ಲಕ್ಷಕ್ಕೂ ಹೆಚ್ಚು ಜನರು ಕೂಡ ಬಿಪಿಎಲ್ ಕಾರ್ಡ್ ಕೊಡಿ, ನಾವು ಫಲಾನುಭವಿಗಳು ಆಗ್ತೀವಿ, ನಮ್ಮ ಫಲಾನುಭವಿ ಆಗ್ಲಿಕ್ಕೆ ನಾವು ಲಾಯಕ್ಕಿದೀವಿ ಅಂತ ಪರಿಸ್ಥಿತಿ ಇದೆ ಅಂತ ಹೇಳಿ ಅಪ್ಲೈ ಮಾಡಿದವ್ರ ಸಂಖ್ಯೆನೂ ಕೂಡ ಇದೆ. ಇವ್ರಿಗೆ ಯಾರಿಗೂ ಕೂಡ ಸರ್ಕಾರ ಅಂದ್ರೆ ಆಹಾರ ಇಲಾಖೆ ಇನ್ನು ಅಪ್ರೂವಲ್ ಕೊಟ್ಟಿಲ್ಲ. ಯಾಕಂದ್ರೆ ರಾಜ್ಯ ಸರ್ಕಾರದ ಮತ್ತು ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವಂತ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಎಷ್ಟು ಕೊಡಬೇಕು, ಕೇಂದ್ರ ಸರ್ಕಾರದ ಮೂಲಕ ಎಷ್ಟು ಕೊಡಬೇಕು ಅಷ್ಟು ಕಾರ್ಡ್ಗಳನ್ನು ಈಗಾಗಲೇ ಕೊಟ್ಟು ಬಿಟ್ಟಿದ್ದಾರೆ. ಇನ್ನು ಎಕ್ಸ್ಟ್ರಾ ಏನಾದರೂ ಕಾರ್ಡ್ಗಳನ್ನ ಕೊಡಬೇಕು ಅಂದ್ರೆ ಅದು ರಾಜ್ಯ ಸರ್ಕಾರದ ಆರ್ಥಿಕ ಇಲಾಖೆಯ ಅನುಮತಿಯನ್ನ ಪಡಿಬೇಕಾಗತ್ತೆ. ಅನುಮತಿ ಇಲ್ಲದೆ ಕೊಡ್ಲಿಕ್ಕಾಗೋದಿಲ್ಲ. ಯಾಕಂದ್ರೆ ಕೇಂದ್ರ ಸರ್ಕಾರದ ಲಿಮಿಟ್ ಏನಿದೆ ಆ ಲಿಮಿಟ್ ಎಲ್ಲದೂ ಕೂಡ ಕಂಪ್ಲೀಟ್ ಆಗಿರೋದು. ಸೊ 1,27,00,000 ಕಾರ್ಡ್ಗಳು ಈಗಾಗಲೇ ಬಿಪಿಎಲ್ ಕಾರ್ಡ್ ಕೊಟ್ಟಿರೋದು. 4,42,00,000ವರೆಗೂ ಫಲಾನುಭವಿಗಳೆಲ್ಲರೂ ಕೂಡ ಇದ್ದಾರೆ, ಅಂತ್ಯೋದಯ ಮತ್ತು ನಿಮಗೆ ಬಿಪಿಎಲ್ ಕಾರ್ಡ್ ಎಲ್ಲವೂ ಕೂಡ. ಸೊ ಈಗ ವಿಷಯಕ್ಕೆ ಬರೋದಾದ್ರೆ, ಯಾಕೆ ಈ 3 ಲಕ್ಷಕ್ಕೂ ಹೆಚ್ಚು ಜನ ಈಗೇನು ಅರ್ಜಿ ಹಾಕಿದಾರಲ್ಲ ಅವ್ರಿಗೆ ಗುಡ್ ನ್ಯೂಸ್ ಯಾಕಾಗತ್ತೆ ಅಂದ್ರೆ, ಅದಕ್ಕೆ ನೋಡೋದಾದ್ರೆ ಈಗ ಸರ್ಕಾರ ಅಂದ್ರೆ ಆಹಾರ ಇಲಾಖೆ ಒಂದು ಸರ್ವೆ ಮಾಡಿ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡಿದೆ. ಯಾರು ಕಳೆದ 6 ತಿಂಗಳಿಂದ ಅಕ್ಕಿಯನ್ನ ಪಡೆದಿಲ್ಲ, ರೇಷನ್ ಶಾಪಿಗೆ ಹೋಗಿ, ಫೇರ್ ಪ್ರೈಸ್ ಶಾಪಿಗೆ ಹೋಗಿ ಅಕ್ಕಿಯನ್ನ ಪಡೆದಿಲ್ಲ, ಅವ್ರಿಗೆ ನಿಜವಾಗ್ಲೂ ಕೂಡ ನೆಸೆಸಿಟಿ ಇಲ್ಲ. ಆ ಕಾರಣಕ್ಕೆ ಆ ಅರ್ಜಿಗಳನ್ನೆಲ್ಲವನ್ನೂ ಕೂಡ ಸಸ್ಪೆಂಡ್ ಮಾಡೋಣ. ಅಂದ್ರೆ ನಿಮಗೆ ಏನು ಕಾರ್ಡ್ಗಳಿಂದವೆ ಬಿಪಿಎಲ್ ಕಾರ್ಡ್ಗಳು ಅವುಗಳೆಲ್ಲವನ್ನೂ ಕೂಡ ಸಸ್ಪೆಂಡ್ ಮಾಡೋಣ. ಸೊ ಅವ್ರಿಗೆ ನೆಸಿಟಿ ಇಲ್ಲ ಅಂದ್ರೆ ಅವ್ರಿಗೆ ಯಾಕೆ ಕೊಡಬೇಕು? ನೆಸಿಟಿ ಇರೋರ ಸಂಖ್ಯೆ ಅತಿ ಹೆಚ್ಚಿದೆ. 3 ಲಕ್ಷಕ್ಕಿಂತಲೂ ಹೆಚ್ಚು ಜನ ಅರ್ಜಿ ಹಾಕಿದ್ದಾರೆ, ಅವ್ರಿಗೆ ಕೊಡ್ಬೋದಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಎಷ್ಟಿದೆ ಆ ಸಂಖ್ಯೆಯನ್ನ ನೋಡ್ತಾ ಹೋಗೋದಾದ್ರೆ, ಅಂತ್ಯೋದಯ ನಿಮಗೆ 14,826 ಜನ ಅಂದ್ರೆ ಕಾರ್ಡ್ ಹೋಲ್ಡರ್ಸ್ ಏನಿದ್ದಾರೆ ಇವರು ಇದುವರೆಗೂ ಕಳೆದ 6 ತಿಂಗಳಿಂದನೂ ಕೂಡ ಅಕ್ಕಿಯನ್ನ ಪಡೆದೇ ಇಲ್ಲ. ಇವರು ಅಕ್ಕಿ ಬೇಕು ಅಂತಾನೂ ಕೂಡ ಕೇಳಿಲ್ಲ, ಒಂದು ಕಾಂಟ್ಯಾಕ್ಟು ಕೂಡ ಮಾಡಿಲ್ಲ. ಸೊ ಈ ರೀತಿಯಾಗಿ ಇರೋ ಸಂಖ್ಯೆ ಇರೋದು 14,826. ನಿಮಗೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಅಂದ್ರೆ, ಬಿಪಿಎಲ್ ಕಾರ್ಡ್ನಲ್ಲಿ ಎಷ್ಟು ಸಂಖ್ಯೆ ಇದೆ ಅಂದ್ರೆ ನಿಮಗೆ ಹೈಯೆಸ್ಟ್ ಇರೋದು 3,32,471. ರಾಜ್ಯದಲ್ಲಿರೋ ಎಲ್ಲ ಬಿಪಿಎಲ್ ಕಾರ್ಡ್ಗಳು ಅಂದ್ರೆ 1,27,00,000 ಏನಿದೆ ಅದರಲ್ಲಿ 3,32,471 ಕಾರ್ಡ್ ಹೋಲ್ಡರ್ಸ್ ಏನಿದ್ದಾರೆ ಅವರು ಇದುವರೆಗೆ ಅಂದ್ರೆ ಕಳೆದ 6 ತಿಂಗಳಿಂದ
ರೇಷನ್ ಫೇರ್ ಪ್ರೈಸ್ ಶಾಪಿಗೆ ಹೋಗಿ ಪಡಿತರ ಅಂಗಡಿಗಳಿಗೆ ಹೋಗಿ ಅಲ್ಲಿ ಅಕ್ಕಿಯನ್ನ ಪಡೆದಿಲ್ಲ. ಯಾಕಂದ್ರೆ ಉಚಿತವಾಗಿ ಸರ್ಕಾರ ಕೊಡುತ್ತೆ, ಅದನ್ನು ಕೂಡ ಪಡೆದಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಅವರಿಗೆ ಡಿಬಿಟಿ ಹಣವನ್ನು ಕೂಡ ವರ್ಗಾವಣೆ ಮಾಡಿಲ್ಲ. ಈ ಸಂಖ್ಯೆ ಇರೋದು. ಸೊ ಇದನ್ನ ಇನ್ಮೇಲೆ ಆ ಲೀಸ್ಟ್ ಅಲ್ಲಿ ಆಡ್ ಮಾಡೋದು ಬೇಡ, ಸಸ್ಪೆಂಡ್ ಮಾಡೋಣ ಅಂತ ಹೇಳಿ ಆಹಾರ ಇಲಾಖೆ ಈ ನಿರ್ಧಾರವನ್ನ ಕೈಗೊಂಡಿದೆ. ಇದರಿಂದ ಯಾರಿಗೆ ಅನುಕೂಲ ಆಗುತ್ತೆ ಅಂದ್ರೆ ಇದ್ರ ಬಗ್ಗೆನೂ ಕೂಡ ಈಗಾಗಲೇ ಆಹಾರ ಇಲಾಖೆ ಹೆಚ್ಚುವರಿ ನಿರ್ದೇಶಕರಾದಂತಹ ಜ್ಞಾನೇಂದ್ರ ಕುಮಾರ್ ಅವರು ಮಾಹಿತಿಯನ್ನು ಕೊಟ್ಟಿರೋದು ಮತ್ತು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ. ಈಗೇನು 3,32,471 ಪ್ಲಸ್ 14,826 ಆಲ್ಮೋಸ್ಟ್ ನಿಮಗೆ 3.5 ಲಕ್ಷದಷ್ಟು ಆಗುತ್ತೆ. ಇಷ್ಟು 3.5 ಲಕ್ಷದಷ್ಟು ಕಾರ್ಡ್ಗಳನ್ನ ಸಸ್ಪೆಂಡ್ ಮಾಡಿದ್ರೆ ಸೊ 3 ಲಕ್ಷಕ್ಕೂ ಹೆಚ್ಚು ಜನ ಈಗಾಗಲೇ ಬಿಪಿಎಲ್ ಕಾರ್ಡ್ಗೆ ಅರ್ಜಿಯನ್ನು ಹಾಕಿದ್ದಾರೆ. ಅವರು ಯಾರ್ಯಾರಿದ್ದಾರೆ ಅವ್ರಿಗೆ ನಿಜವಾದ ಫಲಾನುಭವಿ ಆಗ್ಲಿಕ್ಕೆ ಹಾಕಿದ್ದಾರೆ ಅಂದ್ರೆ ಆ ಎಲ್ಲಾ ಅರ್ಜಿಗಳನ್ನು ಕೂಡ ಪರಿಶೀಲನೆ ಮಾಡಿ ಅವರನ್ನ ಆಡ್ ಮಾಡಬಹುದು. ಇದಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ. ಸೊ ಇದರಿಂದ 3 ಲಕ್ಷಕ್ಕೂ ಹೆಚ್ಚು ಜನ ಯಾರು ಅರ್ಜಿ ಹಾಕಿದ್ದಾರೆ ಅವರಿಗೆ ಇದು ಬಹಳ ಅನುಕೂಲ ಆಗುತ್ತೆ. ಯಾರು ಯೂಸ್ ಮಾಡ್ತಾ ಇಲ್ಲ, ಬಿಪಿಎಲ್ ಕಾರ್ಡ್ ಇದ್ದು ಕೂಡ ಅಕ್ಕಿಯನ್ನ ಬಳಕೆ ಮಾಡ್ತಾ ಇಲ್ಲ, ಬಿಪಿಎಲ್ ಕಾರ್ಡ್ ಇದ್ದು ಅಕ್ಕಿ ಬಳಕೆ ಮಾಡದೇ ಇರೋ ಕಾರಣಕ್ಕಾಗಿ ಕಳೆದ 3 ತಿಂಗಳಿಂದ ಡಿಬಿಟಿಯನ್ನು ಕೂಡ ಹಣವನ್ನು ಕೂಡ ವರ್ಗಾವಣೆ ಮಾಡದೇ ಇರೋದಕ್ಕೆ ನಿರ್ಧಾರವನ್ನ ಕೈಗೊಂಡಿದೆ. ಇದಕ್ಕೂ ಕೂಡ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಅಂದ್ರೆ ನಮಗೆ ಡಿಬಿಟಿ ಹಣ ಯಾಕೆ ಬರ್ತಾ ಇಲ್ಲ ಅಂತ ಹೇಳಿ ಆಹಾರ ಇಲಾಖೆಗೆ ಈ ಸಂಖ್ಯೆಯಲ್ಲಿರುವಂತಹ ಫಲಾನುಭವಿ ಏನಿದ್ದಾರೆ ಅವರು ಬಂದು ಕೇಳ್ತಾ ಇಲ್ಲ. ಸೊ ಏನಾಗಿದ್ದಾರೆ ಏನಿಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಇದರಲ್ಲಿ ಕೆಲವರು ಮೃತರಾಗಿರೋ ಸಾಧ್ಯತೆನೂ ಕೂಡ ಇದೆ. ಸಿಂಗಲ್ ಪೇರೆಂಟ್ ರೀತಿ ಅಂದ್ರೆ ಒಬ್ಬರೇ ಇರುವಂತವರು ಕೂಡ ಚಾನ್ಸಸ್ ಇದೆ, ಅಥವಾ ಸಿಂಗಲ್ ಪೇರೆಂಟ್ ಇರುವಂತವರು ಕೂಡ ಸಂಖ್ಯೆ ಇದೆ. ಬಟ್ ಇವ್ರು ಯಾರು ಕೂಡ ಬಂದು ಕೇಳ್ತಾ ಇಲ್ಲ. ಇವ್ರು ಬೇರೆ ವಿದೇಶಗಳಿಗೆ ಏನಾದ್ರು ಹೋಗಿದಾರಾ, ಬೇರೆ ರಾಜ್ಯಗಳಿಗೆ ಹೋದ್ರೆ ನಿಮಗೆ ಗಮನಕ್ಕಿರಲಿ, ನೀವು ಬೇರೆ ರಾಜ್ಯದಲ್ಲಿ ಹೋದ್ರೂ ಕೂಡ ಪಡಿತರವನ್ನ ಪಡಿಬಹುದು, ಮಾಹಿತಿಯನ್ನು ಕೊಡಬಹುದು. ಮೊದಲು ನೀವು ಇಂಡೆಂಟ್ ರೀತಿಯಾಗಿ ಮಾಹಿತಿಯನ್ನು ಕೊಡಬೇಕು, ನಾನು ಹೀಗೆ ಇಲ್ಲಿಂದ ಬಂದವನಂತೇಳಿ. ನೀವು ಅಡ್ರೆಸ್ ಅನ್ನು ಕೂಡ ಚೇಂಜ್ ಮಾಡ್ಕೊಂಡ್ರೆ, ನೀವು ಉದಾಹರಣೆಗೆ ತಮಿಳುನಾಡಲ್ಲಿದ್ರೂ ಕೂಡ ತಮಿಳುನಾಡಿನಲ್ಲಿ ನೀವು ಪಡಿತರವನ್ನ ಪಡಿಬಹುದು. ಮೊದಲು ವಿಳಾಸವನ್ನ ಬದಲಾವಣೆ ಮಾಡ್ಕೋಬೇಕಾಗತ್ತೆ. ವಿಳಾಸವನ್ನ ಬದಲಾವಣೆ ಮಾಡ್ಕೊಂಡ್ರೆ ಖಂಡಿತವಾಗಿ ಕೂಡ ನಿಮ್ ಪಡಿತರ ಸಿಗುತ್ತೆ. ಸೊ ಈ ನೆಲೆಯಲ್ಲಿ ಒಂದು ಕೆಲಸಕ್ಕೆ ಹೊರದೇಶಗಳಿಗೆ ಏನಾದ್ರೂ ಹೋಗಿದ್ರೆ, ಈ ಸೌದಿ ಈ ರೀತಿಯಾದಂತಹ ಅರಬ್ ಕಂಟ್ರೀಸ್ಗಳಿಗೆ ಬಹಳಷ್ಟು ಜನ ಹೋಗಿದ್ದಾರೆ, ಎಸ್ಪೆಷಲಿ ದಕ್ಷಿಣ ಕನ್ನಡ ಭಾಗದಿಂದ. ಅವರು ಕಳೆದ 6 ತಿಂಗಳಿಂದ ಕೂಡ ಬರದೇ ಇರೋರು ಇರ್ತಾರೆ. ಸೊ ಹಾಗಾದ್ರೆ ಅವರು ವಾಪಸ್ ಬಂದಾದ್ಮೇಲೆ ನಮಗೆ ಬಿಪಿಎಲ್ ಕಾರ್ಡ್ ಉಳಿಸ್ಕೋಬೇಕಂದ್ರೆ ಏನ್ ಮಾಡಬೇಕು ಅಂತಾನೂ ಕೂಡ ಪ್ರಶ್ನೆ ಉದ್ಭವ ಆಗುತ್ತೆ. ಅದಕ್ಕೂ ಕೂಡ ಉತ್ತರ ಇದೆ. ಅವರು ಬಂದು ಒಂದು ಲೆಟರ್ ಕೊಟ್ರೆ ಸಾಕು. ಸ್ಥಳೀಯವಾಗಿ ಆಹಾರ ಇಲಾಖೆಗೆ ಒಂದು ಲೆಟರ್ ಕೊಟ್ಟು ಹೀಗೆ ನಾನು ಹೊರಗಡೆ ವಿದೇಶ ಕೆಲಸಕ್ಕಾಗಿ ಹೋಗಿದ್ದು, ಕೂಲಿ ಕೆಲಸಕ್ಕಾಗಿ ಹೋಗಿದ್ದು, ನನ್ನ ಪರಿಸ್ಥಿತಿ ಈಗಲೂ ಕೂಡ ಆರ್ಥಿಕವಾಗಿ ನಾನು ಸಬಲ ಅಲ್ಲ. ಸೊ ಈ ಹಿನ್ನೆಲೆಯಲ್ಲಿ ನನಗೆ ಬಿಪಿಎಲ್ ಕಾರ್ಡ್ ಅನ್ನ ಮುಂದುವರಿಸಿ ಅಂತ ಹೇಳಿ ಒಂದು ಮನವಿಯನ್ನ ಮಾಡಿಕೊಟ್ರೆ, ಮನವಿ ಪತ್ರವನ್ನ ಬರೆದುಕೊಟ್ರೆ ಅವರನ್ನು ಹಾಗೆ ಉಳಿಸ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಇನ್ನು ಎಷ್ಟು ತಿಂಗಳು ವೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಸರ್ಕಾರ ಆಹಾರ ಇಲಾಖೆ ಯೋಚನೆ ಮಾಡ್ತಾ ಇದೆ. 3.5 ಲಕ್ಷದಷ್ಟು ಕಾರ್ಡ್ಗಳನ್ನ ಸದ್ಯ ಸಸ್ಪೆಂಡ್ ಮಾಡ್ತಾ ಇದೆ. ಅವ್ರನ್ನ ಪೂರ್ತಿಯಾಗಿ ನಿಮ್ಮನ್ನ ಏನು ರಿಜೆಕ್ಟೇ ಮಾಡ್ತಾ ಇಲ್ಲ, ಹಾಗೆ ಇರುತ್ತೆ ಲೀಸ್ಟ್ ಅಲ್ಲಿ. ಆದ್ರೆ ಆ ಲೀಸ್ಟ್ ಇನ್ನು ಅಕ್ಕಿ ಕೊಡೋದನ್ನ ಅಥವಾ ಏನು ಫಲಾನುಭವಿ ಲೀಸ್ಟ್ ಅಲ್ಲಿ ಏನಿರುತ್ತೆ ಆ ಹೆಸರನ್ನ ತೆಗೆಯುವಂತ ಕೆಲಸವನ್ನ ಆಹಾರ ಇಲಾಖೆ ಮಾಡುತ್ತೆ. ಸೊ ಇದರಿಂದ ಅನುಕೂಲ ಆಗೋದೇನಂದ್ರೆ, ನಿಮಗೆ ಈಗ ಸದ್ಯಕ್ಕೆ ಇಮಿಡಿಯೇಟ್ ಆಗಿ ಈಗ 3 ಲಕ್ಷ ಜನ ಅರ್ಜಿಯನ್ನು ಹಾಕಿದ್ದಾರೆ, ಮೊದಲು ಹಾಕಿದ್ರಲ್ಲ. ಸೊ ಅವ್ರೆಲ್ಲರೂ ಕೂಡ ಇಮಿಡಿಯೇಟ್ ಆಗಿ ಫಲಾನುಭವಿ ಆಗ್ತಾರೆ, ಅವ್ರಿಗೆ ಬಿಪಿಎಲ್ ಕಾರ್ಡ್ ಕೊಡ್ತಾರೆ ಅಂತಲ್ಲ. ಇನ್ನೂ 2 ರಿಂದ 3 ತಿಂಗಳವರೆಗೂ ವೇಟ್ ಮಾಡಬಹುದು. ವೇಟ್ ಮಾಡಿದ ಮೇಲೆ ಯಾರ್ಯಾರು ಮೃತರಾಗಿದ್ದಾರೆ ಅವುಗಳಂತೂ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡ್ತಾರೆ. ಸೊ ಈ ರೀತಿಯಾಗಿ ನಿಜವಾಗ್ಲೂ ಕೂಡ ಸದುದ್ದೇಶದಿಂದ ಕಾರ್ಡ್ಗಳೇನಿರ್ತವೆ ಆ ಕಾರ್ಡ್ಗಳು ಸರಿಯಾಗಿತ್ತು ಅಂದ್ರೆ ಆ ಕಾರ್ಡ್ಗಳನ್ನ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡ್ತಾರೆ. ಸೊ ಇದರಿಂದ 1.5 ರಿಂದ 2 ಲಕ್ಷದಷ್ಟು ಜನರಂತೂ ಈ ಕಾರ್ಡ್ ಹೋಲ್ಡರ್ಸ್ ಏನಿದ್ದಾರೆ ಡಿಲೀಟ್ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಅನುಕೂಲ ಆಗೋದು ಹೊಸದಾಗಿ ಯಾರು ಕಾರ್ಡ್ ಅಪ್ಲೈ ಮಾಡಿದ್ದಾರೆ. ಬಹಳಷ್ಟು ಜನ ಏನ್ ಅನ್ಕೊಂಡಿದ್ರು ಕಳೆದ 2-3 ತಿಂಗಳಿಂದ ಸದ್ಯಕ್ಕಂತೂ ಅವಕಾಶ ಕೊಡೋದೇ ಇಲ್ಲ ಅಂತಾನೆ ಆಹಾರ ಇಲಾಖೆ ಹೇಳಿತು. ಅದ್ರ ಹಿನ್ನೆಲೆಯಲ್ಲಿ ನಾವು ಇನ್ನು ಅಪ್ಲೈ ಮಾಡಿದ್ರು ಕೂಡ ನಮಗೆ ಬಿಪಿಎಲ್ ಕಾರ್ಡ್ ಸಿಗೋದಿಲ್ಲ ಅಂತ ಹೇಳಿ ಬಹಳಷ್ಟು ಬೇಸರ ಆಗಿತ್ತು. ಬಟ್ ಆ ಸಿಚುವೇಶನ್ ಇಲ್ಲ. ಅವರಿಗೆ ಒಂದು ಆಶಾದಾಯಕವಾದಂತ ಸುದ್ದಿ. ಇದು ನಿಜವಾಗ್ಲೂ ಕೂಡ ಗುಡ್ ನ್ಯೂಸ್. ಯಾಕಂದ್ರೆ ಸರ್ಕಾರ ನಿಮಗೆ ಪ್ರತಿಯೊಂದಕ್ಕೂ ಕೂಡ ಮಾನದಂಡ ಮಾಡ್ಕೊಳ್ತಾ ಇರೋದು ನಿಮಗೆ ಬಿಪಿಎಲ್ ಕಾರ್ಡ್ ಅಥವಾ ಎಪಿಎಲ್ ಕಾರ್ಡ್ಗಳನ್ನ ಮಾನದಂಡವಾಗಿ ಮಾಡ್ಕೊಳ್ತಾ ಇದೆ. ಇದರಿಂದ ನಿಮಗೆ 5 kg ಅಕ್ಕಿ ಜೊತೆಗೆ ಪ್ಲಸ್ 5 kg ಅಕ್ಕಿಯ ಬದಲಾಗಿ ಡಿಬಿಟಿ ಸಿಗ್ತಾ ಇದೆ. ಇನ್ನು ಇದೇ ಕಾರ್ಡ್ ಮಾನದಂಡದ ಹಿನ್ನೆಲೆಯಲ್ಲಿ ಮನೆಯೊಡತಿ ಆ ಕಾರ್ಡ್ ಅಲ್ಲಿ ಏನಾದರೂ ಇದ್ರೆ ಲೇಡೀಸೇ ಇದ್ರೆ ನಿಮಗೆ ಗೃಹಲಕ್ಷ್ಮಿಗೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಹೀಗೆ ಪ್ರತಿಯೊಂದು ಸ್ಕೀಮ್ಗಳಿಗೆ ಬಹಳ ಅನುಕೂಲಕಾರಿ ಆಗೋದು ಬಿಪಿಎಲ್ ಕಾರ್ಡ್. ಇನ್ನೊಂದು ಪ್ರಮುಖ ಅಂದ್ರೆ ಬಿಪಿಎಲ್ ಕಾರ್ಡ್ ಇತ್ತಂದ್ರೆ ನೀವು ಹೆಲ್ತ್ ವಿಚಾರವಾಗಿ ನೀವು ಸರ್ಕಾರಿ ಆಸ್ಪತ್ರೆಗಳಲ್ಲಿ
ನೀವು ಅಲ್ಲಿ ಚಿಕಿತ್ಸೆಯನ್ನು ಪಡಿಬಹುದು. ಆಪರೇಷನ್ ಕೂಡ ಅದನ್ನು ಕೂಡ ಕಡಿಮೆ, ಅತ್ಯಂತ ಕಡಿಮೆ ದರದಲ್ಲಿ ನೀವು ಚಿಕಿತ್ಸೆಯನ್ನು ಕೂಡ ಪಡಿಬಹುದು, ಆಪರೇಷನ್ ಕೂಡ ಮಾಡಿಸ್ಕೊಳ್ಬಹುದು. ಸೊ ಈ ಹಿನ್ನೆಲೆಯಲ್ಲಿ ಸರ್ಕಾರ, ಆಹಾರ ಇಲಾಖೆ ಈ ರೀತಿಯಾದಂತಹ ಪ್ರಸ್ತಾವನೆ ತೆಗೆದುಕೊಂಡಿದೆ. ಇದು 3-3.5 ಲಕ್ಷದಷ್ಟು ಲೀಸ್ಟ್ ಏನ್ ಮಾಡಿದ್ದಾರೆ, ಅಂತ್ಯೋದಯ ಕಾರ್ಡ್ ಮತ್ತು BPL ಕಾರ್ಡ್ ಅನ್ನ ಸಸ್ಪೆಂಡ್ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಈ ನಿರ್ಧಾರವನ್ನು ಈಗಾಗಲೇ ತೆಗೆದುಕೊಂಡಿದೆ. ಸೊ ಇದರಲ್ಲಿ ಯಾರಾದರೂ ಜೆನ್ಯೂನ್ ಇದ್ರೆ ವಾಪಸ್ ಏನಾದರೂ ಬಂದು ನನಗೆ ಹೀಗೆ ಈ ಕಾರಣದಿಂದ ನಾನು ತಗೊಂಡಿದ್ದಿಲ್ಲ ಅಂತ ಹೇಳಿ ಜೆನ್ಯೂನ್ ರೀಸನ್ ಕೊಟ್ಟು ಒಂದು ಲೆಟರ್ ಕೊಟ್ರೆ ಅವರನ್ನ ವಾಪಸ್ ಮತ್ತೆ ಫಲಾನುಭವಿ ಲಿಸ್ಟ್ ಅಲ್ಲಿ ಆಡ್ ಮಾಡ್ತಾರೆ. ಇಲ್ಲದೆ ಹೋದ್ರೆ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡುವಂತ ಸಾಧ್ಯತೆನೂ ಕೂಡ ಇದೆ. ಇದರಿಂದ ಅನುಕೂಲ ಆಗೋದು ಹೊಸದಾಗಿ ಯಾರು BPL ಕಾರ್ಡ್ ಅಪ್ಲೈ ಮಾಡಿದ್ದಾರೆ ಅವರಿಗೆ ಅನುಕೂಲ ಆಗುತ್ತೆ. ಯಾವಾಗ ಬರಬಹುದು ಅಂತನೂ ಕೂಡ ಪ್ರಶ್ನೆ ಉದ್ಭವ ಆಗುತ್ತೆ. ಈ ಪ್ರಶ್ನೆಗೆ ಆಹಾರ ಇಲಾಖೆಯ ಅಧಿಕಾರಿಗಳು ಸ್ಪಷ್ಟವಾದಂತ ಉತ್ತರವನ್ನ ಕೊಡ್ತಾ ಇಲ್ಲ. ನಿಮಗೆ ಇನ್ನೂ ಇದು 3ರಿಂದ 6 ತಿಂಗಳವರೆಗೂ ಕೂಡ ಆಗಬಹುದು ಅಂತ ಹೇಳ್ತಾರೆ. ಬಟ್ ನೆಕ್ಸ್ಟ್ ಜನವರಿಯಿಂದ ಹೊಸದಾಗಿ BPL ಕಾರ್ಡ್ ಅನ್ನು ಕೂಡ ಅಪ್ಲೈ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತೀವಿ ಅಂತಿದ್ದಾರೆ. ಅದ್ರ ಜೆನ್ಯೂನ್ ರೀಸನ್ಸ್ ಏನಿರ್ತದೆ ಅವುಗಳನ್ನ ನೋಡಿಕೊಂಡು ನಿಮಗೆ ತಲಾದಾಯ ಮತ್ತು ವರಮಾನ ಇವುಗಳೆಲ್ಲನೂ ಕೂಡ ಪರಿಶೀಲನೆ ಮಾಡಿಕೊಂಡು ಎಷ್ಟು ಸ್ಪೇಸ್ ಉಳಿಯುತ್ತೆ ಇದರಲ್ಲಿ ನಿಮಗೆ, ಯಾಕಂದ್ರೆ ಆಲ್ಮೋಸ್ಟ್ ಫುಲ್ ಆಗಿದೆ, ಎಷ್ಟು ಸಂಖ್ಯೆ ಕಡಿಮೆ ಆಗುತ್ತೆ ಆ ಸಂಖ್ಯೆಗೆ ಅನುಗುಣವಾಗಿ ಆಡ್ ಮಾಡ್ತಾ ಹೋಗ್ತಾರೆ. ಸೊ ಇದು ನಿಮಗೆ ಈ ವಿಡಿಯೋ ನಿಮಗೆ ಅನುಕೂಲ ಆಗಿದೆ. ನಿಮ್ಮ ಕೆಲವು ಪ್ರಶ್ನೆಗಳೇನಿದ್ದು ಆ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತೇಳಿ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ಶೇರ್ ಮಾಡೋದು ಮರಿಬೇಡಿ.